ನಮಸ್ಕಾರ ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ, ಯಾರ್ಯಾರು ವಿಡಿಯೋ ನೋಡ್ತಾರೆ ಎಲ್ಲರಿಗೂ ನಮಸ್ಕಾರ. ನೋಡ್ಬೋದು ಹಸುಗಳೆಲ್ಲ ಹಾಲು ಕಟ್ಟಾಯಿತು, ಡೈರಿಗೆ ಹೋಗಿ ಬಂದಾಯಿತು. ಆರಾಮ್ನಲ್ಲಿ ಮನಗವೆ ಈಗ ಎಲ್ಲವ. ಇನ್ನು ನಮ್ಮ ಪೂರ್ಣಿ ಎಷ್ಟು ಹಾಲು ಕೊಡ್ತಾಳೆ ಅಂತ ಕೇಳ್ತಾಯಿದ್ರಿ, ಮತ್ತು ಒದಿತಾಯ್ತಾ ಇಲ್ವಾ ಅಂತ ಕೇಳ್ತಾಯಿದ್ರಿ. ಒದ್ಯೋದು ಅಂದರೆ ಅಷ್ಟು ಇಲ್ಲ, ಮೊದಲಿನಷ್ಟು ಗಲಾಟೆ ಮಾಡ್ತಾಯಿಲ್ಲ. ಅಂದರೆ ಕಾಲಿಗೆ ಹಗ್ಗ ಹಾಕ್ಬೇಕು, ಕಾಲಿಗೆ ಹಗ್ಗ ಹಾಕಿದ್ರೆ ಸುಮ್ಮನೆ ನಿಂತ್ಕೋತಾಳೆ. ಕಾಲಿಗೆ ಹಗ್ಗ ಹಾಕಿಲ್ಲ ಅಂದರೆ ಸಣ್ಣದು ಕಾಲು ಎತ್ತುತ್ತಾ ಇರ್ತಾಳೆ. ಹಗ್ಗ ಹಾಕ್ಬಿಟ್ರೆ ಕಾಲು ಏನು ತೊಂದರೆ ಇಲ್ಲ, ಸುಮ್ಮನೆ ಆರಾಮದಲ್ಲಿ ನಿಂತ್ಕೊಂಡು ಸುಮ್ಮನೆ ಹಾಕ್ಕೊಡ್ತಾಳೆ. ಕಾಲಿಗೆ ಹಗ್ಗ ಕಟ್ಟಲಿಲ್ಲ ಅಂದ್ರೆ ಮಾತ್ರ ಡಿಸ್ಕೋ ರಾಣಿ, ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅತ್ತಾಗಿ ಚಂದ ಚಿಗಿತಾ ಇರ್ತಾಳೆ. ಕಾಲಿಗೆ ಹಗ್ಗ ಕಟ್ಬಿಟ್ಟು ಇದು ಮಾಡಿದ್ರೆ, ಫೀಡ್ ಮಾಡೋಕ್ಬಿಟ್ಟು ಮುಂದಕ್ಕೆ ಇನ್ನೇನು ತೊಂದರೆ ಇಲ್ಲ, ಸುಮ್ಮನೆ ಹಾಲು ಕೊಡ್ತಾಳೆ. ಅದ್ಯೋದು ಏನಿಲ್ಲ. ಕಾಲಿಗೆ ಹಗ್ಗ ಹಾಕಬೇಕು, ಮುಂದಾರ ಫೀಡ್ ಮಾಡಬೇಕು. ಹಂಗಾದರೆ ಚೆನ್ನಾಗಿ ಹಾಲು ಕೊಡ್ತದೆ. ಹಾಲು ಎಷ್ಟು ಬತ್ತಾಯ್ತಪ್ಪ ಅಂದರೆ ಒಂದು 9 ರಿಂದ 10 ಲೀಟ್ರ್ ಬತ್ತೈತೆ. ಸದ್ಯಕ್ಕೆ ಒಂದು 15 ದಿವಸ ಆಯ್ತು ನಾವು ಕರು ಹಾಕಿ. 9 ರಿಂದ 10 ಬತ್ತೈತೆ. ಇವೆಲ್ಲ ಇನ್ನೂ ಈ ಲೈನ್ ಪೂರ್ತಿ ಇದು ಹೆಚ್ಚು ಕಮ್ಮಿ ಇನ್ನೊಂದು ವಾರ ಕರ್ಕೊಂಡ್ಬಿಟ್ಟು ಬಿಡ್ಬೇಕು. ಇವಾಗ 4 ಲೀಟ್ರ್ ಬತ್ತೈತೆ ಅಷ್ಟೇ. ಇದು ಅಷ್ಟೇ, ಇನ್ನೊಂದು 6-8 ದಿವಸ ಇವೆಲ್ಲ ಇದು ನಮ್ಮ ದೊಡ್ಡ ಹೊಸ ನಮ್ಮ ಶಕ್ತಿ 3 ಅಷ್ಟೇ. 2 ದಿನ ಹೆಚ್ಚು ಕಮ್ಮಿ ಅಷ್ಟೇ. 2 ದಿನ ಹೆಚ್ಚು ಕಮ್ಮಿ ಎಲ್ಲಕ್ಕೂ 7 ತಿಂಗಳು ಬಂತು. ಇನ್ನೊಂದು 8-10 ದಿವಸ ಬಂದರೆ 3ಕ್ಕೂ 7 ತಿಂಗಳು ತುಂಬ್ತದೆ. ಇವೆಲ್ಲ ನಿಂತೋಗಕ್ಕೆ ಬಂದವೆ. ಎಲ್ಲ 3 ರಿಂದ 4 ಲೀಟ್ರು ಹಾಲು ಕೊಡ್ತಾವೆ ಅಷ್ಟೇ. ಇವು 3 ಇನ್ನು ಇವಳು ಇನ್ನೊಂದು 20 ದಿನ ಕರು ಹಾಕ್ತಾಳೆ. ಈ ಕೆತ್ತಲು ಬಿಡ್ತಾಳೆ. ಟೈಮ್ ಆಯಿತು. 20 ರಿಂದ ಒಂದು ತಿಂಗಳು ಅಂದ್ಕೊಳ್ಳಿ. ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಕರು ಹಾಕುತ್ತೆ. ಹಾಲೆಲ್ಲ ಡ್ರೈ ಮಾಡಿ ಚೆನ್ನಾಗಿ ಕೆತ್ತಲು ಬಿಡೋಕ್ಕೆ ಈಗ ಶುರು ಮಾಡೈತೆ ಸ್ವಲ್ಪವ. ಇನ್ನು ಇವಳು ಅಷ್ಟೇ, ಇನ್ನೊಂದು ತಿಂಗಳು 1.5 ತಿಂಗಳು ಕರು ಹಾಕ್ತಾಳೆ ಇವಳು ಲಕ್ಷ್ಮಿ. ಇವಳನ್ನೂ ಈಗ ಹಾಲೆಲ್ಲ ನಿಲ್ಲಿಸಿ ಒಂದು 15-20 ದಿವಸ ಹಾಕಕ್ಕೆ ಬಂತು. ಇವಳು ಇನ್ನೇನು ಇನ್ನೊಂದೂವರೆ ತಿಂಗಳು ಈಚೆ ಕರು ಹಾಕ್ತಾಳೆ. ಇನ್ನು ನಮ್ಮ ಸರಸ್ವತಿ ಕರು ಹಾಕಿ 4 ತಿಂಗಳೇನೋ 3.5-4 ತಿಂಗಳಾಯಿತು ಅಷ್ಟೇ. ಇದಕ್ಕೆ ಒಂದು ಸತಿ ಸೆಮೆನ್ ಕೊಡಿಸಿದ್ರೆ ಹೆಣ್ಗರುಂದು ಅಂತ ನಿಲ್ಲಿಲ್ಲ, ರಿಪೀಟ್ ಬಂತು. ಈಗ ಪುನಃ ಈಗ 15 ದಿವಸದಲ್ಲಿ ಕೊಡಿಸಿದ್ದೀನಿ. ಈ ಸತಿನೂ ನನಗೆ ಸ್ವಲ್ಪ ನಿಲ್ಲೋದು ಡೌಟು. ಒಂದು ಸ್ವಲ್ಪ ಇನ್ಫೆಕ್ಷನ್ ಹಂಗಾಗೈತೆ. ಫಸ್ಟ್ ಸತಿ ಹೆಣ್ಗರಿನ ಸೆಮೆನ್ ಕೊಡೋಕ್ಕೆ ಬಂದವರು ಹಸು ಆ ಕಡೆಗೆ ಓಡಾಡ್ಬಿಡ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಏಟಾಗೈತೆ ಅನ್ನಿಸ್ತದೆ. ಈ ಸತಿ ಸೆಮೆನಿಗೆ ಬಂದಾಗ ಸ್ವಲ್ಪ ಒಂಥರ ವೈಟಾಗಿ ಡಿಸ್ಚಾರ್ಜ್ ಆಯ್ತಾಯಿತ್ತು. ಈ ಸತಿ ಹೊಟ್ಟೆ ತೊಳೆಸ್ಬಿಟ್ಟು ಗರ್ಭಕ್ಕೆ ಒಂಚೂರು ಔಷಧಿ ಹಾಕಿಸ್ಬಿಟ್ಟು ಬಿಟ್ಟಿದ್ದು. ಇನ್ನೊಂದು ಸತಿ ರಿಪೀಟ್ ಸೆಮೆನಿಗೆ ಬಂತು ಅಂದರೆ ಆಮೇಲೆ ಇನ್ನೊಂದು ಸತಿ ಸೆಮೆನಿಗೆ ಬಂದಾಗ ಕೊಡ್ಸೋಣ ಅಂದ್ಕೊಂಡಿದ್ದೀನಿ. ಸೆಮೆನ್ ರಿಪೀಟ್ ಬರ್ತದೆ ಅಂದ್ಕೊಂಡಿದ್ದೀನಿ. ನೋಡೋಣ, ಏನಾರು ನಿಂತ್ಕೊಳ್ಳುತ್ತೋ ಬರುತ್ತೋ ಅಂತ ಗೊತ್ತಿಲ್ಲ. ಅದೇ ಇವಳಿಗೆ ಅದೇ ಹೇಳಿದ್ನಲ್ಲ, 9 ರಿಂದ 10 ಲೀಟ್ರು 2 ಟೈಮು ಅಷ್ಟೇ. ಬೆಳಗ್ಗೆನೂ 9-9:30 ಕೊಡ್ತಾಳೆ. ಸಂಜೆ ಸತಿ ಮಾತ್ರ 10 ಲೀಟ್ರನ್ನೇ ಕೊಡ್ತಾಯಿದ್ದೆ. ಇನ್ನೂ ನೋಡಿ ಅಲ್ಲಿ ಇನ್ನೂ ಸ್ವಲ್ಪ ಕೆಂಪು ಹೋಯ್ತಾಯಿತೆ. ಅದೆಲ್ಲ ವೇಸ್ಟ್ ಎಲ್ಲ ಹೋಗಬೇಕು. ಚೆನ್ನಾಗಿ ಮೇವೆಲ್ಲ ತಿನ್ನಬೇಕು. ಇನ್ನೂ ಸರಿಯಾಗಿ ಮೇವು ತಿಂತಾಯಿಲ್ಲ. ಮತ್ತು ತಿಂಡಿನೂ ಅಷ್ಟೇ, ನಾನು ಇನ್ನೂ ತಿಂಡಿ ಸರಿಯಾಗಿ ಕೊಡ್ತಾಯಿಲ್ಲ. ತಿಂಡಿ ಎಲ್ಲ ಕೊಡ್ತು, ಚೆನ್ನಾಗಿ ಮೇವು ಕೊಡ್ತು ಅಂದರೆ 12 ರಿಂದ 13 ಲೀಟ್ರ್ ಹಾಲು ಬರ್ಬೋದು ಅಂದ್ಕೊಂಡಿದ್ದೀನಿ. ನೋಡಬೇಕು. ಡೈರಿಗೆಲ್ಲ ಹಾಲು ಕೊಟ್ಟು ಬಂದೆ. ಕರುಗಳಿಗೆಲ್ಲ ಹಾಲು ಕುಡಿಸ್ದೆ. ಈಗ ಅಂತೂ ಬಿಡ್ಕೊತಾವೆ ಅವು. ಇವಳು ನಮ್ಮ ಸಿಹಿ ಮಗಳು ಪುಟ್ಟಿ, ಸಣ್ಣ ಪುಟ್ಟಿ ನಾಳೆಗೆ ಇರ್ಕೊಂಡಿದ್ದಾಳೆ. ಹಲ್ಬೇರಿ ಇನ್ನು ನಮ್ಮ ಸೀತನ ಮಗ. ಇನ್ನು ನೋಡ್ರಪ್ಪ ನಮ್ಮ ಗಿರ್ ಮಹಾರಾಜ ರಾಜ್, ನಮ್ಮ ಪೂರ್ಣಿ ಮಗ. ನಮ್ಮ ಸೀತಾ, ಇವಳು ಅದೇ ತಿಂಗಳ ಮೇಲೆ 14 ದಿವಸ ಆಯಿತು ಕರು ಹಾಕಿ. ತಿಂಗಳ ಮೇಲೆ 14 ದಿವಸಕ್ಕೆ 2 ಸತಿ ಸೆಮೆನಿಗೆ ಬಂದವಳೆ ಮಾತಾಯಿ. 20 ದಿವಸಕ್ಕೂ ಬರೋದು. ಯಾವತ್ತು ಬಂದು ಸೆಮೆನಿಗೆ ನಾವು ಅಮ್ಮನ ಕೈನೇ ನೋವು ಮಾಡಿಬಿಟ್ಟೈತೆ. ನೆಗದ್ಬಿಟ್ಟು ಹತ್ತೀನಿ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಮೈ ಕತ್ತಕ್ಕೋಗ್ಬಿಟ್ಟು ಅವ್ರು ಹಿಂದಕ್ಕೆ ಹೋಗೋರೆ. ಕೈ ಮ್ಯಾಗ ಕಾಲು ಮಾಡಿಬಿಟ್ಟು ಕೈ ನೋವು ಮಾಡ್ಬೇಕಂಬಿಟ್ಟವ್ರೆ. ಇವಳು ಸೆಮೆನಿಗೆ ಬಂದರೆ ಹಿಡಿಯೋಕ್ಕಾಗೋದಿಲ್ಲ. ರಾಕ್ಸಿ 2 ತಿಂಗಳು ತುಂಬಲಿ ಅಂತ ನಾನು ಸೆಮೆನ್ ಕೊಡ್ಸೋಕೆ ಹೋಗಿತ್ತಿಲ್ಲ. ಆಲೇ 2 ಸತಿ ಬಂತು. ಇನ್ನೊಂದು ಸತಿ ಬಂದರೂ ಕೊಡಿಸ್ಬೋದು. ಈಗ ಇವಳು ಎಷ್ಟು ಹಾಕ್ಕೊಡ್ತಾಳೆ ಅಂದರೆ 2 ಟೈಮಿಂದ ಒಂದು 15 ಲೀಟ್ರ್ನಷ್ಟು ಕೊಡ್ತಾಯಿದ್ದೆ. ಬೆಳಗ್ಗೆ ಒಂದು 7:30-8, ಸಂಜೆ ಸತಿ ಒಂದು 7 ರಿಂದ 7.5 ಲೀಟ್ರು. ಅದೇ ಒಂದು 15 ಲೀಟ್ರ್ನಷ್ಟು 2 ಟೈಮಿಂದ ಕೊಡ್ತದೆ. ಇನ್ನು ನಮ್ಮ ಸಿಹಿನೂ 2 ಟೈಮು, ಬೆಳಗ್ಗೆ ಸಂಜೆ 2 ಟೈಮಿಂದ ಒಂದು 9 ರಿಂದ 10 ಲೀಟ್ರ್ 2 ಟೈಮಿಂದ
9ರಿಂದ 10 ಕೊಡ್ತಾವಳೆ. ಹಾಲು ಸ್ವಲ್ಪ ಕಮ್ಮಿ ಇವಳು ಆಳೆ ಆಳಲ್ವ ಮಾತ್ರ ಹಾಲು ಮಾತ್ರ ಒಳ್ಳೆ ಚೆನ್ನಾಗೈತೆ, ಗಟ್ಟಿ ಹಾಲು. ಒಳ್ಳೆ ಚೆನ್ನಾಗಿ ಹಾಲು ಕೊಡ್ತದೆ. ಸಾಕು. ನಾನು ಒಂದು 3 ಲೀಟ್ರ್ ಕೊಡ್ತದೆ ಏನೋ ಒಂದೊಂದು ಟೈಮಿಗೆ ಅಂದ್ಕೊಂಡಿದ್ದೆ. ನಮ್ಗಿಂತ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಜಾಸ್ತಿನೇ ಕೊಡ್ತಾಯಿದೆ. ಇನ್ನು ಇವಳಿಗೂ 5 ತಿಂಗಳು ತುಂಬಿ 6 ತಿಂಗಳು ತುಂಬಕ್ಕೆ ಬಂತು. ಇನ್ನೇನಿನ್ನು 6 ತಿಂಗಳು ತುಂಬುತ್ತೆ. ಇನ್ನು ಸ್ವಲ್ಪ ತಿಂಡಿ ಕೊಟ್ಟು ಎಲ್ಲ ನಿಗಾ ಮಾಡಬೇಕು. ಇನ್ನು ಮಾಮೂಲಿ ಕರುಗಳಿಗೆಲ್ಲ ಕೊಡ್ತಾಯಿದ್ವಲ್ಲ ಅಷ್ಟನ್ನೇ, ಕಡಸ್ಗಳಿಗೆಲ್ಲವ ಅಷ್ಟನ್ನೇ ಕೊಡ್ತಾಯಿದ್ದಿದ್ದು. ಇವಕ್ಕೆಲ್ಲ ಕೊಡ್ತೀನಲ್ಲ ಅದೇ ತಿಂಡಿ ಇದಕ್ಕೂ ಇಷ್ಟು ಗಂಟೆ ಕೊಡ್ತಾಯಿದ್ದಿದ್ದು. ಇನ್ಮೇಲೆ ಸ್ವಲ್ಪ ಜಾಸ್ತಿ ಮಾಡಿ ಒಂದು 8 ತಿಂಗಳು ತುಂಬಿದ್ಮೇಲೆ ಮಾಮೂಲಿ ಕಮ್ಮಿ ಮಾಡಬೇಕಲ್ವ ತಿಂಡಿ ಸ್ವಲ್ಪ, ಹಾಗೆ ಕಮ್ಮಿ ಮಾಡ್ತೇನೆ. ಇನ್ನು ನಮ್ಮ ಸೀತನ ಮಗಳು ದೊಡ್ಡಳು. ನಮ್ಮ ನಿಧಿ ಒಬ್ಬರು ಯಾವಾಗ ಕೊಟ್ಟಿಗೆ ಎಲ್ಲ ರೆಡಿ ಮಾಡಿಸಿದ್ರಲ್ಲ ಅಂತ ಕೇಳಿದ್ರಿ ಕಮೆಂಟ. 2-3 ಸತಿ ಈಗ ಇತ್ತೀಚೆ ಮಾಡಿಸಿರೋರು ವೀಡಿಯೋ ಮಾಡೋಕ್ಕಾಗಿಲ್ಲ, ಸಮಯ ಸಿಕ್ಕಿರಲಿಲ್ಲ, ಹಾಗಾಗಿ ವೀಡಿಯೋ ಮಾಡಿಲ್ಲ. ಮುಂದಕ್ಕೆ ಎಷ್ಟು ಖರ್ಚಾಯಿತು, ಶೆಡ್ಡು ಪೂರ್ತಿ ಕಾಂಕ್ರೀಟು ನೆಲ ಅದು ಮತ್ತು ಗುಂತಂದು ಮತ್ತು ಬಳೆಗಳೆಲ್ಲ ಎಷ್ಟು ಇವು ಎಲ್ಲನೂ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಇವಕ್ಕೆಲ್ಲ ಎಷ್ಟೆಷ್ಟಾಯಿತು ಅಂತ. ಇವು ಬೇಕಿತ್ತಿಲ್ಲ ಅಂತ ಅಂದರು, ಇದೇ ಸಾಕಾಗಿತ್ತು ಅಂತ. ಇದು ಬೇಡ ಮಾಡಿಸ್ಬಾರ್ದಿತ್ತು, ಯಾಕೆ ಮಾಡಿಸ್ದೆ ಅಂತ ಇದ್ದರು. ನೋಡೋಣ ಇರಲಿ ಅಂತ. ಅದು ಕಟಾಕ್ದಾಗ ಅತ್ತಾಗಿತ್ತ ಹಗ್ಗ ಅಂತ ಮನಿಕೊಳಕ್ಕೆಲ್ಲ ಅವಕ್ಕೆ ಹಿಂಸೆ ಆಯ್ತದೆ ಅಂದ್ಬಿಟ್ಟು ಅದು ಮಾಡಿಸ್ದೆ. ಈ ಜಾಗ ಒಟ್ಟಿನಲ್ಲಿ ಸರಿಯಾಗುತ್ತೆ. ಇವರು 3 ಆಳು ಮಾತ್ರ ಅಲ್ಲೇ ಕಟ್ಟಾಕಿದ್ದೀನಿ. ಬೇಸಿಗೆ ಅಲ್ವ ಈಗ, ಹೊರಗಡೆ ಇರಲಿ. ಮಂಗಳ, ಬಿಳಿಕರ ಮತ್ತು ಲಕ್ಷ್ಮಿ ಈಗ ಕಟ್ಟಾಕಿರೋದು. ನೈಟು ಒಳಗಡೆ ಕಟ್ಟಾಕೋತೀವಿ, ಹಗಲು ಮಾತ್ರ ಹೊರಗಡೆ ಕಟ್ಟಾಕ್ತೀವಿ. ಸ್ವಲ್ಪ ಗಂಟ್ಲು ನೋವು, ಹುಷಾರಿಲ್ಲ, ವಾಯ್ಸು ಸರಿಯಾಗಿ ಬರ್ತಾಯಿಲ್ಲ ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ. ಇನ್ನು ಇವರಿಬ್ಬರು ನೋಡಿ, ಇಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಲ್ಲ, ಈಗ ಕ್ಲೀನ್ ಮಾಡಬೇಕು. ಮರೆತ್ಕೊಂಡಿದ್ದೆ, ಇವರಿಬ್ಬರೂ ಮರೆತ್ಕೊಂಬಿಟ್ಟಿದ್ದೆ. ಮಾಯಾ ಛಾಯಾ ಇಬ್ಬರು. ಇವ್ರಿಗೆ ಇನ್ನೇನು ಅವ್ರ ಅಮ್ಮ ಮಲಸ್ಕೊಳಕ್ಕಾಗೋಳೆ, ಇವ್ರ ಅಮ್ಮ ಕರನೆ ಹಾಕೋಕ್ಕಾಗೋಳೆ. ಇನ್ನೇನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಟ್ಟಿಗೆ ಶೆಡ್ಡು ಎಲ್ಲ ಎಷ್ಟು ಖರ್ಚಾಯಿತು ಮತ್ತು ಎಷ್ಟು ಹಸು ಕಟ್ಟಾಕ್ಬೋದು ಅಂತ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಇದ್ರ ಬಗ್ಗೆ ಅಲ್ಲ, ಇದು ಮುಂಚೆನೇ ಹಳೆ ವೀಡಿಯೋದಲ್ಲೇ ಮಾಡೀನಿ. ಇದು ಎಷ್ಟಾಗಿತ್ತು ಖರ್ಚು ಈ ಶೆಡ್ಗೆ ಅಂತ. ಇದು ಮಾತ್ರ ಮಾಡಿದ್ದಿಲ್ಲ ಅಷ್ಟೇ. ಇದ್ರದ್ದು ಎಷ್ಟಾಯಿತು ಖರ್ಚು ಪೂರ್ತಿ ಅದ್ರ ಬಗ್ಗೆ ತಿಳಿಸ್ತೀನಿ.